ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ನಿಧನ ಇಡೀ ರಾಜ್ಯವನ್ನೇ ಕಣ್ಣೀರಾಗಿಸಿದೆ. ಎಲ್ಲೆಲ್ಲೂ ಕೂಡ ನೀರವ ಮೌನ ಆವರಿಸಿದೆ. ಇನ್ನು ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಶಶಿಕುಮಾರ್ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಈ ಬಗ್ಗೆ ತಿಳಿಸಿದ್ದಾರೆ. ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಂತ ಅನ್ಕೊಂಡಿದ್ವಿ ನಾವು. ಇದೀಗ ನೋಡಿದ್ರೆ ಖಾಸಗಿ ವಲಯಕ್ಕೂ ಕೂಡ ರಜೆಯನ್ನ ಘೋಷಣೆ ಮಾಡಿರುವಂತ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಗಣ್ಯಾತಿ ಗಣ್ಯರು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡೀತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ ಕಲಾಪ ಇರುತ್ತೆ. ಇವತ್ತಿನ ದಿನ ಮಧ್ಯಾಹ್ನ 1 ಗಂಟೆ ನಂತರ ಕಲಾಪ ಮುಂದೂಡಿಕೆ ಮಾಡಲಾಗುತ್ತೆ. ಇದಾಗಲೇ ಸಾಕಷ್ಟು ಜನ ಸಚಿವರು ಶಾಸಕರು ಇರೋದ್ರಿಂದ ಮಧ್ಯಾಹ್ನದ ತನಕ ಇರುತ್ತೆ. ಗುರುವಾರಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸರ್ಕಾರಿ ರಜೆ ಇರುವಂತಹ ಹಿನ್ನೆಲೆ ಕಲಾಪ ಇರೋದಿಲ್ಲ. ಗುರುವಾರಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಇರುವಂತಹ ಶಾಸಕರು ಕೂಡ ಇಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಕಲಾಪ ಇರುತ್ತೆ. ಅದಾದ ನಂತರ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲಿ 2 ದಿನಗಳ ಕಾಲ ರಜಾ ಇರೋದ್ರಿಂದ, ಸರ್ಕಾರಿ ರಜಾ ಘೋಷಣೆಯನ್ನ ಮಾಡಿರೋದ್ರಿಂದ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತಿನ ದಿನ ಬೆಂಗಳೂರಿನಲ್ಲಿ ನೀವು ದರ್ಶನವನ್ನ ಪಡೆದುಕೊಳ್ಬಹುದಾಗಿದೆ. ಹಾಗೆ ನಾಳೆ ಅವರ ಹುಟ್ಟೂರಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಂಡ್ಯದ ಸಾರ್ವಜನಿಕರು ಬಂದು ದರ್ಶನವನ್ನ ಪಡಿಬಹುದು, ಅಂತಿಮ ನಮನವನ್ನ ಸಲ್ಲಿಸಬಹುದು. ಅದಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಸೋಮದೇವನಹಳ್ಳಿ ಅಂತ ಹೇಳಿದ ತಕ್ಷಣ ನೆನಪಾಗುತ್ತೆ ಎಸ್.ಎಂ. ಕೃಷ್ಣ ಅವರೇ ಹಂಚಿಕೊಂಡಿರುವಂಥ ಕೆಲವೊಂದು ನೆನಪುಗಳು. ಅವರ ತಂದೆ ಹಾಗೆ ಅರಸರ ನಡುವಿನ ಬಾಂಧವ್ಯ ಹೇಗಿತ್ತು ಅನ್ನುವಂಥದ್ದು.